ಎಲ್ಲ ಸಹೃದಯ ಸ್ನೇಹಿತರಿಗೆ ಪ್ರೀತಿಯ ನಮಸ್ಕಾರಗಳು. ನಾನು ಶಿವನಕೆರೆ ಬಸವಲಿಂಗಪ್ಪ, ಕಾರ್ಯದರ್ಶಿ ಕರುಣಾಜೀವ ಕಲ್ಯಾಣ ಟ್ರಸ್ಟ್, ದಾವಣಗೆರೆ. ನಮಗೆ ನಾವು ಪ್ರಾಮಾಣಿಕವಾಗಿರಬೇಕು. ಏನ ಕೇಳಿದರೆ ಏನಯ್ಯ, ತನ್ನ ತಾ ಕೇಳದಾತ ಕಿವುಡ. ಏನ ಮಾತಾಡಿದರೆ ಏನಯ್ಯ, ತನ್ನ ತಾ ಮಾತಾಡದಾತ ಮುಖ. ದಿಟದಿಂದ ತನ್ನ ತಾ ಕಾಣಬೇಕು, ದಿಟದಿಂದ ತನ್ನ ತಾ ಕೇಳಬೇಕು, ದಿಟದಿಂದ ತನ್ನ ತಾ ಮಾತಾಡಬೇಕು. ಇದೇ ತನ್ನ ನೆಲೆ, ಸ್ವಭೂಮಿ, ಸ್ವಸ್ವರೂಪು ಕಾಣ ಗುಹೇಶ್ವರ. ಮೇಲಿನ ವಚನದಲ್ಲಿ ನಮಗೆ ನಾವೇ ಸುಳ್ಳು ಹೇಳಿಕೊಳ್ಳುವುದು ಬಿಟ್ಟು ಪ್ರಾಮಾಣಿಕವಾಗಿರಬೇಕಾದ ಅತ್ಯವಶ್ಯಕತೆ ತಿಳಿಸಲಾಗಿದೆ. 3 ಸಾರಿ ಬರುವ ಸತ್ಯದ ಪ್ರಕಾಶಗಳಾದ ತನ್ನ ತಾ ಕೇಳುವುದು, ತನ್ನ ತಾ ಮಾತಾಡುವುದು, ತನ್ನ ತಾ ಕಾಣುವುದು ಬಹುಮುಖ್ಯ. ಆಗ ತನ್ನ ನೆಲೆ, ಸ್ವಭೂಮಿ, ಸ್ವಸ್ವರೂಪ ಅರಿವಾಗುತ್ತದೆ ಅನ್ನುತ್ತಾನೆ ಅಲ್ಲಮ. ಪ್ರೇಮ ಅರಿಯಲು ನಮ್ಮೊಳಗನ್ನು, ಅಂತರಂಗವನ್ನು ನಾವೇ ನೋಡಿಕೊಳ್ಳಬೇಕು. ಅದು ಒಂದು ತರಹದ ತಪ್ಪುಗಳ ಅರಿವು ಮಾಡಿಕೊಂಡು ಮುಂದಿನ ದಾರಿಗೆ ಇರಬಹುದಾದ ಸ್ವಂತ ಕನ್ನಡಿ. ಒಬ್ಬ ದಾರಿ ಹೋಗ ದಟ್ಟ ಅರಣ್ಯದಲ್ಲಿ ಸುಡು ಬಿಸಿಲಿನಲ್ಲಿ ಪಯಣಿಸುತ್ತಿದ್ದ. ತುಂಬ ಬಾಯಾರಿದ್ದರಿಂದ ಅಲ್ಲೇ ಕಂಡ ತಿಳಿ ಸರೋವರದಲ್ಲಿ ನೀರು ಕುಡಿಯಲು ಹೋದ. ಒಂದು ಬಗಸೆ ನೀರು ಕುಡಿದು, ಏನಿದು ದುರ್ನಾತ ಎಂದು ಬೈದ. ಆಗ ಸರೋವರ, ಸ್ನೇಹಿತನೇ, ಮೊದಲು ಕೈ ತೊಳೆದುಕೊಂಡು ಬಾಯಲ್ಲಿರುವ ಗುಟ್ಕಾ ಹೋಗಿ, ಆಗ ನನ್ನ ನೀರಿನ ಸುವಿ ಸಿಗುತ್ತದೆ ಎಂದು ಆತನಿಗೆ ತನ್ನ ತಪ್ಪಿನ ಅರಿವು ಉಂಟು ಮಾಡಿತು. ಮನುಷ್ಯ ಸ್ವಭಾವವೇ ಹಾಗೆ. ತನ್ನ ತಟ್ಟೆಯಲ್ಲಿ ಕತ್ತೆ ಬಿದ್ದಿದ್ದರೂ ಇನ್ನೊಬ್ಬರ ತಟ್ಟೆಯಲ್ಲಿನ ನೊಣ ಹುಡುಕುವ ತಪ್ಪು ಮಾಡುತ್ತದೆ. ನಾವು ಕುರುಡ, ಕಿವುಡ, ಮೂಕರಾಗದೆ ಪ್ರಜ್ಞಾಪೂರ್ವಕವಾಗಿ ಈ ಕ್ಷಣಗಳ ಅರಿವು ಪಡೆದು ಅವನ್ನು ಪ್ರೇಮ ಕ್ಷಣಗಳನ್ನಾಗಿ ನಿರ್ಮಿಸಬೇಕು. ಸರ್ವೋದಯಕ್ಕಾಗಿ ಅವನ್ನು ಬಳಸಬೇಕು. ನಮ್ಮ ಸತ್ಯದ ಮನದಿಂದ ಸತ್ಯ ಪ್ರೇಮಗಳ ಪ್ರಪಂಚವನ್ನೇ ಸೃಷ್ಟಿಸಿ ಆನಂದವಾಗಿ ಇರಬಹುದು. ಆದರೆ ಈ ಆನಂದ ಸುಲಭವಾಗಿ ದಕ್ಕುವುದಿಲ್ಲ. ಒಬ್ಬ ಡಾಕ್ಟರ್ MD ಮಾಡಿ, DM ಮಾಡಿ, ಸೂಪರ್ ಸ್ಪೆಷಾಲಿಸ್ಟ್ ಆಗಿ ಉದ್ಯೋಗದಲ್ಲಿ ಪರಿಣಿತಿ ಪಡೆಯಲು 33 ವರ್ಷ ಬೇಕಾಗುತ್ತದೆ. ಹಾಗೂ ಅಪಾರ ಶ್ರಮ ಅದಕ್ಕಾಗಿ ಆತ ಖರ್ಚು ಮಾಡುತ್ತಾನೆ. ಈ ಜ್ಞಾನದ ಅರಿವು ಪಡೆದು ಆನಂದವಾಗಿರಲು ಸಹ ಇಷ್ಟೇ ಅಥವಾ ಇದಕ್ಕಿಂತ ಹೆಚ್ಚು ಪ್ರಯತ್ನ ಪಡಬೇಕಾಗುತ್ತದೆ. ನಾವು ಜ್ಞಾನಾಚರಣೆ ಮಾಡಬೇಕಾದರೆ ಕೆಲವನ್ನು ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವನ್ನು ಮಾಡುವವರನ್ನು ನೋಡಿ, ಕೆಲವೊಂದು ಕೇಳಿ ತಿಳಿದು, ಕೆಲವೊಂದನ್ನು ಸಂಘದಿಂದ ಅರಿಯಬೇಕು ಎನ್ನುತ್ತದೆ ಸೋಮೇಶ್ವರ ಶತಕ. ಶರಣಾರ್ಥಿ.